ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸ್ನೇಹ ಅವರು ಮೇಷ್ಟ್ರ ಜೊತೆ ಮಾತಾಡಬೇಕು ಅಂತ ಮನೆಗೆ ಬರ್ತಾರೆ. ಆಗ ಮೇಷ್ಟ್ರು ತನ್ನ ಹೆಂಡತಿ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾರೆ. ಆಗ ಸ್ನೇಹ ಅವರು ಮೇಷ್ಟ್ರೆ ಅಂತ ಮಾತಾಡಿಸ್ತಾರೆ. ಆಗ ಮೇಷ್ಟ್ರು ಸ್ನೇಹ ಬಾರಮ್ಮ ಕೂತ್ಕೊ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಮೇಷ್ಟ್ರೆ ಹೇಗಿದ್ದೀರಾ ಅಂತ ಕೇಳಿದ್ರೆ ತಪ್ಪಾಗುತ್ತೇನೋ, ಆದರೆ ನೀವು ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅಂತ ಹೇಳ್ತಾರೆ. ಆಗ ಮೇಷ್ಟ್ರು ಅವಳು ಅಡುಗೆ ಮನೆಯಲ್ಲಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅಂದ್ಕೊಂಡು ನಾನು ಬದುಕ್ತಾ ಇದ್ದೀನಿ ಕಣಮ್ಮ, ಇನ್ನು ಮುಂದೆ ದಿನಗಳನ್ನು ಏಳಿಸ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಮೇಷ್ಟ್ರೆ ನಾನು ನಿಮ್ಮ ಜೊತೆ ಮೊನ್ನೆನೇ ಮಾತಾಡಬೇಕು ಅಂತ ಅಂದ್ಕೊಂಡೆ, ನಾನು ಆಗ ಮಾತಾಡಿದ್ರೆ ನಿಮಗೆ ಇನ್ನೂ ನೋವಾಗುತ್ತೆ ಅಂತ ನಾನು ಸುಮ್ಮನೆ ಆದೆ ಮೇಷ್ಟ್ರೆ, ಹೇಳಿ ಮೇಷ್ಟ್ರೆ ಅಂತ ಕೇಳ್ತಾರೆ. ಆಗ ಮೇಷ್ಟ್ರು ಏನಮ್ಮ ಹೇಳಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಮೇಷ್ಟ್ರೆ ನಾನು ನಿಮ್ಮ ಸ್ಟೂಡೆಂಟು, ಚಿಕ್ಕ ವಯಸ್ಸಿಂದಲೇ ನಿಮ್ಮ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ, ನೀವು ಸ್ವಲ್ಪ ಬೇಜಾರಾದರೂ ಕೂಡ ನನಗೆ ಗೊತ್ತಾಗುತ್ತೆ, ಹೇಳಿ ಮೇಷ್ಟ್ರೆ ನೀವು ಏನೋ ಮನಸ್ಸಲ್ಲಿ ಮುಚ್ಚಿಟ್ಕೊಂಡು ತುಂಬಾ ಒದ್ದಾಡ್ತಾ ಇದ್ದೀರಾ, ಅದು ನನಗೆ ಕಾಣ್ತಾ ಇದೆ, ಹೇಳಿ ಮೇಷ್ಟ್ರೆ ಅದೇನು ಅಂತ ಕೇಳ್ತಾರೆ. ಆಗ ಮೇಷ್ಟ್ರು ಏನು ಹೇಳಬೇಕು ಅಂತ ಗೊತ್ತಾಗ್ದೇ ತುಂಬಾ ಜೋರಾಗಿ ಅಳ್ತಾ ಇರ್ತಾರೆ. ಆಗ ಸ್ನೇಹ ಅವರು ಹೇಳಿ ಮೇಷ್ಟ್ರೆ ಏನಾಯ್ತು, ಜಮೀನನ್ನ ಕೊಟ್ಟಿದ್ದೀರಾ, ಅದರಿಂದ ದುಡ್ಡು ಬರಬೇಕಾಗಿತ್ತು, ಆ ದುಡ್ಡು ಇದ್ದಿದ್ರೆ ನಿಮ್ಮ ಹೆಂಡತಿ ಉಳ್ಕೊಳೋರು ಅಂತ ಹೇಳ್ತಾ ಇದ್ರಿ, ಆಗಿದ್ಮೇಲೆ ಆ ದುಡ್ಡು ಏನಾಯ್ತು ಹೇಳಿ ಮೇಷ್ಟ್ರೆ ಅಂತ ಕೇಳ್ತಾರೆ. ಆಗ ಮೇಷ್ಟ್ರು ನಾನು ಯಾರು ಅಂತ ಹೇಳಿದ್ರೆ ಅವರು ನನ್ನನ್ನು ಕೊಂದ್ಬಿಡ್ತಾರಮ್ಮ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಯಾರು ಅಂತ ಹೇಳಿ ಮೇಷ್ಟ್ರೆ, ಏನು ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ, ಯಾರು ಅಂತ ಹೇಳಿ ಮೇಷ್ಟ್ರೆ ಅಂತ ಹೇಳ್ತಾರೆ. ಆಗ ಮೇಷ್ಟ್ರು ನಿಮ್ಮತ್ತೆ ಬಂಗಾರಮ್ಮ ಕಣಮ್ಮ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸ್ನೇಹಗೂ ಕೂಡ ಆಶ್ಚರ್ಯ ಆಗುತ್ತೆ. ಆಗ ಮೇಷ್ಟ್ರು ಹಿಂದೆ ನಡೆದಿದ್ದು ಸಿಂಗಾರಮ್ಮ ಏನು ಕೆಲಸ ಮಾಡಿದ್ರು ಅದನ್ನ ಹೇಳ್ತಾರೆ. ಆಗ ಸಿಂಗಾರಮ್ಮ ಮತ್ತೆ ಕಲಿ ಮತ್ತೆ ಜಮೀನು ತಗೊಂಡವರು ಎಲ್ಲರೂ ಸೇರಿಸಿ ಮೇಷ್ಟ್ರನ್ನ ಕರ್ಕೊಂಡು ಬರ್ತಾರೆ. ಒಂದು ಕಡೆ ಕರ್ಕೊಂಡ್ಬಂದು ನೆಲಕ್ಕೆ ತಳ್ಳಿ ಸರಿಯಾಗಿ ಹೊಡಿತಾರೆ. ಆಗ ಮೇಷ್ಟ್ರು ನಾನು ಈ ಜಮೀನನ್ನು ಕೊಡಲ್ಲ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ನಿನಗೆ ಜಮೀನು ಬೇಕಾ ಅಥವಾ ಜೀವ ಬೇಕಾ ಯೋಚನೆ ಮಾಡು ಅಂತ ಹೇಳ್ತಾರೆ. ಆಗ ಮೇಷ್ಟ್ರು ನಾನು ಇದನ್ನ ಕೊಡಲ್ಲ, ನನ್ಗಿರೋದು ಇದೊಂದೇ ಅಮ್ಮೋರೆ, ಪ್ಲೀಸ್ ಅಮ್ಮೋರೆ ಅಂತ ಬೇಡ್ಕೊಳ್ತಾ ಇರ್ತಾರೆ. ಆಗ ಸಿಂಗಾರಮ್ಮ ಕಲಿ ಇವ್ದು ಯಾಕೋ ತುಂಬಾನೇ ಹತ್ಯೆ ಆಯಿತು, ನೆಂಟಿನ ಕರ್ಕೊಂಡ್ಬಂದು ಕಣ್ಣು ಮುಂದೆನೆ ಜೀವನ ಬೆರಕೆನೆ ಹೂತಾಕ್ಬಿಡು, ಆಗ ಇವನಿಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಆಗ ಮೇಷ್ಟ್ರು ಇಲ್ಲ ಇಲ್ಲ ಅಮ್ಮೋರೆ ನನಗೆ ನನ್ನ ಹೆಂಡ್ತಿನೇ ಬೇಕು ಅಂತ ಬರೆದು ಕೊಡ್ತಾರೆ. ಆಗ ಅವರಿಗೆ ತುಂಬಾ ಖುಷಿ ಆಗುತ್ತೆ, ನೀನು ಬುದ್ಧಿವಂತ ಮೇಷ್ಟ್ರೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ನಡೆದಿದ್ದನ್ನು ಸ್ನೇಹ ಬಳಿ ಹೇಳ್ತಾರೆ. ಆಗ ಸ್ನೇಹ ಹಂಗೆ ಈ ವಿಷಯನ ಕೇಳಿ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ ಮೇಷ್ಟ್ರೆ, ಇಷ್ಟೆಲ್ಲ ಕೆಲಸನ ನಮ್ಮ ಅತ್ತೆ ಮಾಡಿದ್ರ ಅಂತ ಹೇಳ್ತಾರೆ. ಆಗ ಮೇಷ್ಟ್ರು ನೋಡಮ್ಮ ಸ್ನೇಹ, ನಾನು ಈ ವಿಷಯನ ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ, ಬಂಗಾರಮ್ಮನವರು ಕೆಟ್ಟವರು ಅಂತ ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ, ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತಾನೆ ಇದ್ದೆ, ಆದರೆ ನನ್ನ ಹೆಂಡ್ತಿನೇ ಇಲ್ಲ ಅಂದಮೇಲೆ ಏನಕ್ಕೆ ಅಂತ ನಿನಗೆ ಹೇಳ್ದೆ ಕಣಮ್ಮ ಅಂತ ಹೇಳ್ತಾರೆ. ಆಗ ಸ್ನೇಹಂಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಮೇಷ್ಟ್ರು ನೋಡಮ್ಮ ಸ್ನೇಹ, ಇಂಥ ಬಂಗಾರಮ್ಮ ಅಂತ ಕ್ರೂರಿನ ನಾನು ಯಾವತ್ತೂ ನೋಡಿಲ್ಲ ಕಣಮ್ಮ, ಈ ವಿಷಯ ಗೊತ್ತಾದರೂ ಪರವಾಗಿಲ್ಲ, ನಾನು ನನ್ನ ಹೆಂಡತಿ ಹತ್ರ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಸ್ನೇಹಂಗೆ ತುಂಬಾನೇ ಬೇಜಾರಾಗುತ್ತೆ. ಅಲ್ಲಿಂದ ಮನೆಗೆ ಬರ್ತಾರೆ. ಆಗ ಸ್ನೇಹ ಅವರು ಸಿಂಗಾರಮ್ಮನ ಜೊತೆ ಮಾತಾಡಬೇಕು ಅಂತ ಬರ್ತಾರೆ. ಅತ್ತೆ ಈ ರೀತಿ ಮೇಷ್ಟ್ರಿಗೆ ಅನ್ಯಾಯ ಆಗಿದೆ, ಮೇಷ್ಟ್ರ ಜಮೀನನ್ನು ಬಲವಂತವಾಗಿ ಬರೆಸ್ಕೊಂಡು ಹಣನೂ ಕೂಡ ಕೊಡದೆ ಇದನ್ನು ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅತ್ತೆ, ಅವ್ರು ಯಾರು ಅಂತ ನಿಮಗೆ ಗೊತ್ತಾ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಯಾರು ಯಾರು ಅಂತ ಗೊತ್ತಿಲ್ವಲ್ಲ ಸ್ನೇಹ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ನಿಮಗೆ ಗೊತ್ತಿಲ್ಲ ಅತ್ತೆ ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ ಗೊತ್ತಿಲ್ಲ ಸ್ನೇಹ ಯಾರು ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮಗೆ ಸ್ನೇಹ ಕೇಳ್ತಾರೋ ಪ್ರಶ್ನೆನ ಕೇಳಿ ಸ್ವಲ್ಪ ದಿಗ್ಲಾಗ್ತಾ ಇರುತ್ತೆ. ಆಗ ಸ್ನೇಹ ಅವರು ಅತ್ತೆ ಮೇಷ್ಟ್ರನ್ನ ಎದುರಿಸಿ ಜಮೀನಿನ ಪತ್ರಕ್ಕೆ ಸಹಿನ ಹಾಸ್ಕೊಂಡಿದ್ದಾರೆ, ಅವರಿಗೆ ಸೇರ್ಬೇಕಾಗಿರೋ ಜಮೀನನ್ನು ಕಿತ್ಕೊಂಡು ಅದಕ್ಕೆ ಕೊಡಬೇಕಾಗಿರೋ ಹಣನೂ ಕೊಡದೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಯಾರು, ಆ ರಾಜಶೇಖರನ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಅವರಷ್ಟೇ ಅಲ್ಲ ಅತ್ತೆ, ಅವ್ರ ಜೊತೆ ನೀವುನು ಅಂತ ಹೇಳ್ತಾರೆ. ಅದನ್ನ ಕೇಳಿ ಸಿಂಗಾರಮ್ಮಗೆ ಶಾಕ್ ಆಗುತ್ತೆ. ಸಿಂಗಾರಮ್ಮನ ಬಣ್ಣ ಸ್ನೇಹ ಮುಂದೆ ಬಯಲಾಗಿದೆ. ಸಿಂಗಾರಮ್ಮನ ಒಂದೊಂದು ಮುಖವಾಡವೂ ಕೂಡ ಕಳಚಿ ಬೀಳ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.